ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಗಿನ್ನು ಹೇಗೆ ಮಾಡೋರು ಅಂತ ತೋರಿಸ್ಕೊಡ್ತೀನಿ. ನಮ್ಮ ಕಡೆ ಒಂದು ಮಾತಿದೆ, ಹೊನ್ನು ಕೊಟ್ಟರು ಗಿನ್ನು ಸಿಗಲ್ವಂತೆ. ಸೊ ಗಿಣ್ಣು ಹಾಲು ತುಂಬ ಶ್ರೇಷ್ಠ, ಅದರಲ್ಲಿ ತುಂಬ ಪೌಷ್ಟಿಕಾಂಶಗಳಿರುತ್ತೆ. ಸೊ ನಮ್ಮ ಪಕ್ಕದ ಮನೆಯಲ್ಲಿ ಹಸು ಕರು ಹಾಕಿತ್ತು. ಸೊ ಅವರು ಫಸ್ಟ್ ಹಾಲು ನಮಗೆ ಕೊಟ್ಟರು. ನನಗೆ ಗಿನ್ನು ಅಂದರೆ ತುಂಬ ಫೇವ್ರೆಟ್. ನಿಮಗೆ? ಸೊ ತುಂಬಾ ಹಾಲಿತ್ತು ಆ್ಯಂಡ್ ತುಂಬ ಗಟ್ಟಿಯಾಗಿತ್ತು. ಸೊ ನನ್ನ ಮನೇಲಿ ಇರೋದು 3 ಜನ ಅಲ್ವಾ, ಅದಕ್ಕೆ ಅದ್ರಲ್ಲಿ ಅರ್ಧ ಅಷ್ಟೇ ಮಾಡ್ತಾಯಿದ್ದೀನಿ. ಸೊ ಅವ್ರು ಕೊಟ್ಟಿರೋ ಹಾಲಲ್ಲಿ ಅರ್ಧದಷ್ಟು ಗಿಣ್ಣದ ಹಾಲನ್ನ ನಾನು ತೊಗೊಂಡಿದ್ದೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ಎಷ್ಟು ನೋಡೋಕ್ಕೆ ಬಂಗಾರದ ಬಣ್ಣದ ಥರ ಎಷ್ಟು ಖುಷಿ ಅನಿಸುತ್ತಲ್ವಾ. ಸೊ ಅರ್ಧದಷ್ಟು ನಾನು ಗಿಣ್ಣದ ಹಾಲನ್ನ ತೊಗೊಂಡೆ. ತುಂಬ ಗಟ್ಟಿಯಾಗಿತ್ತು. ಅದಕ್ಕೆ ಅದಕ್ಕೆ ಈಕ್ವಲ್ ಅಷ್ಟು ಅಥವಾ ಬೆಲ್ಲದಲ್ಲಿ ಎಷ್ಟು ರುಚಿ ಇರುತ್ತಲ್ಲ ಅದಕ್ಕೆ ತಕ್ಕನ ಹಾಗೆ ಬೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಪೌಡರ್ ಬೆಲ್ಲ ಅಥವಾ ತುರಿದಿರೋ ಬೆಲ್ಲ ತೊಗೊಂಡ್ರೆ ಕಲಸೋದಕ್ಕೆ ಈಸಿ ಆಗುತ್ತೆ, ಅಂದರೆ ಬೇಗ ಬೆಲ್ಲ ಕರಗುತ್ತೆ. ಇಲ್ಲಾಂದರೆ ತುಂಬ ಕಲಿಸ್ಕೊಂಡು ಕುತ್ಕೋಬೇಕು. ಸೊ ನಾನಿಲ್ಲಿ ಪೌಡರ್ ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡು, ಇದು ತುಂಬ ಸ್ವೀಟ್ ಇರುತ್ತೆ ಆ್ಯಂಡ್ ನನಗೆ ಸ್ವೀಟ್ ತುಂಬ ಇಷ್ಟ. ಸೊ ಹಾಗಾಗಿ ಅದಕ್ಕೆ ತಕ್ಕ ಹಾಗೆ ನಾನಿಲ್ಲಿ ಬೆಲ್ಲದ ಪೌಡರ್ನ ಅದಕ್ಕೆ ಆ್ಯಡ್ ಮಾಡಿಬಿಟ್ಟು ಕಲಿಸ್ತಾ ಇದ್ದೀನಿ. ನೀವು ನೋಡ್ಬೋದಲ್ಲ, ಗಿನ್ನ ಬಾಯಲ್ಲಿ ನೀರು ಬರ್ತಾರೆ. ನಂದಂತೂ ಗಿನ್ನ ಫೇವ್ರೆಟ್. ಎಷ್ಟು ಕೊಟ್ಟರು ತಿಂತೀನಿ, ಯಾವಾಗ ಕೊಟ್ಟರು ತಿಂತೀನಿ. ಸೊ ನೋಡಿ, ಕಲಿಸ್ತಾ ಇರೋ ಬಂಗಾರದ ಬಣ್ಣ ನೋಡೋದೇ ಎಷ್ಟು ಖುಷಿ ಅನಿಸುತ್ತಲ್ವ. ಸೊ ಈ ರೀತಿ ಬೆಲ್ಲನ ಚೆನ್ನಾಗಿ ಹಾಕಿ ಕಲಿಸ್ಕೊಳ್ತಾ ಇದ್ದೀನಿ. ಸೊ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದ್ಮೇಲೆ ನೀವು ನೋಡ್ತಿರ್ಬೋದು ಬೆಲ್ಲದ ಕಲರು ಬ್ರೌನ್ ಆಗೋ ಥರ. ಸೊ ಹಾಲೆಲ್ಲ ಬ್ರೌನಾಗಿ ಕನ್ವರ್ಟ್ ಆಗಿದೆ. ಸೊ ಇದಕ್ಕೆ ಯಾಲಕ್ಕಿ ಪುಡಿ ಈಸ್ ಎ ಮಸ್ಟ್. ಅದಿಲ್ಲದೇನೂ ಮಾಡ್ಬೋದು, ಬಟ್ ಯಾಲಕ್ಕಿ ಪುಡಿ ಹಾಕಿದ್ರೆ ಫ್ಲೇವರ್ ಎನ್ಹ್ಯಾನ್ಸ್ ಆಗುತ್ತೆ, ತಿನ್ನೋದಕ್ಕೂ ಚೆನ್ನಾಗಿ ಅನಿಸುತ್ತೆ. ಸೊ ನಾನು ಇದರಲ್ಲಿ ಒಂದು 10ರಿಂದ 12 ಏಲಕ್ಕಿನ ಪೌಡರ್ ಮಾಡಿ ಹಾಕಿಬಿಟ್ಟು ಅದನ್ನು ಮತ್ತೆ ಕಲಿಸ್ತಾ ಇದ್ದೀನಿ. ಸೊ ನೀವು ನೋಡ್ಬೋದು, ಬೆಲ್ಲನೂ ಚೆನ್ನಾಗಿ ಕರಗಿದೆ, ಅದರಲ್ಲಿ ಹಾಕಿರೋ ಏಲಕ್ಕಿ ಪುಡಿನೂ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸೊ ಆಮೇಲೆ ಇದನ್ನು ಸ್ಟೀಮಿಗಿಡೋಣ. ಸೊ ನಮ್ಮ ಮನೇಲಿ ಇಡ್ಲಿ ಪಾತ್ರೆ ಮಾಡ್ತೀವಲ್ವ, ಸೊ ಇಡ್ಲಿ ಪಾತ್ರೆಯಲ್ಲಿ ಕೆಳಗಡೆ ಈ ರೀತಿ ಸ್ಟ್ಯಾಂಡ್ ಇಟ್ಬಿಟ್ಟು ಅದಕ್ಕೆ ಒಂದು 2 ಗ್ಲಾಸ್ ಅಷ್ಟು ನೀರು ಹಾಕಿಬಿಟ್ಟು, ಸೊ ನೀವು ನೋಡ್ತಿರ್ಬೋದು, ಸೊ ಸ್ಟ್ಯಾಂಡ್ ಕೊಡ್ತಾ ಇದ್ದೀನಿ. ಈ ಸ್ಟ್ಯಾಂಡ್ ಮೇಲೆ ನಾನು ಮಿಕ್ಸ್ ಮಾಡಿರೋವಂಥ ಗಿಣ್ಣದ ಹಾಲನ್ನ ಅದ್ರಲ್ಲಿ ಇಟ್ಬಿಟ್ಟು ನಾವು ಇಡ್ಲಿನ ಹೇಗೆ ಸ್ಟೀಮ್ ಮಾಡ್ತೀವಲ್ವ, ಸೊ ಆ ರೀತಿ 10ರಿಂದ 20 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಸ್ಟೀಮ್ ಮಾಡ್ಕೊಳ್ತೀನಿ. ಸೊ ನೀವು ನೋಡ್ತಿರ್ಬೋದು ಎಷ್ಟು ನೀಟಾಗಿ ಫಿಟ್ ಆಗಿದೆ ಕರೆಕ್ಟಾಗಿ. ಸೊ ನಾನು ಇದನ್ನು ಈಗ ಮುಚ್ಚಳ ಇಡ್ತಾ ಇದ್ದೀನಿ, ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಸ್ಟೀಮ್ ಮಾಡ್ತೀನಿ. ಸೊ ಯಾರ್ಯಾರಿಗೆ ಗಿನ್ನ ಅಂದರೆ ತುಂಬ ಇಷ್ಟ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಆಲ್ಸೋ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಟು ಎನ್ಕರೇಜ್ ಮಿ ಎ ಲಾಟ್. ನನ್ನಿಂದ ಏನಾದರೂ ತಪ್ಪಾಗ್ತಾಯಿದ್ರು ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಅದನ್ನು ಕರೆಕ್ಟ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಸೊ ನೀವು ನೋಡ್ತಿರ್ಬೋದು 20 ನಿಮಿಷ ಆದಮೇಲೆ ಗಿನ್ನ ರೆಡಿ ಆಗಿದೆ. ಸೊ ಹೇಗೆ ಆಗಿದೆ ಇಲ್ಲ ಅಂತ ತಿಳ್ಕೊಳ್ಳೋದು ಅಂತಂದರೆ ಒಂದು ಫೋರ್ಕು, ಕಡ್ಡಿ ಇಲ್ಲ ಚಾಕುವಿಂದ ಸೊ ಅದರಲ್ಲಿ ಪ್ರೆಸ್ ಮಾಡಿಬಿಟ್ಟು ನೋಡೋದು. ನೋಡಿ, ಸೊ ಈ ರೀತಿ ಅಂಟಿದ್ರೆ ಈಸಿಯಾಗಿ ಬಂತು ಅಂತಂದರೆ ಗಿನ್ನ ರೆಡಿ ಆಗಿದೆ ಅಂತ. ನೀವು ಸೈಡಲ್ಲಿ ನೋಡ್ತಾ ಇದ್ದೀರಲ್ಲ, ಸ್ವಲ್ಪ ಅದು ಬೆಲ್ಲದ ನೀರು, ಸ್ವಲ್ಪ ನೀರಿನ ಅಂಶ ಇದೆ, ಅದು ಆ ರೀತಿ ಇರುತ್ತೆ. ಸೊ ಇವಾಗ ನನಗಿನ್ನ ಪರ್ಫೆಕ್ಟಾಗಿ ಆಗಿದೆ. ನೀವು ನೋಡ್ತಿರ್ಬೋದು, ತುಂಬ ಗಟ್ಟಿಯಾಗಿ ಚೆನ್ನಾಗಿ ಬಂದಿತ್ತು. ನನ್ನ ಮಗ ನಾನು ತೆಗಿತೀನಿ ಅಂತ ಹೇಳಿಬಿಟ್ಟು ಗಡ್ಬಡಿಯಲ್ಲಿ ಇದು ಮಾಡಿಬಿಟ್ಟ. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕೇಕ್ ಥರ ತುಂಬ ನೀಟಾಗಿ ಬಂದಿದೆ. ನೋಡಿ, ಇದನ್ನು ಕಟ್ ಮಾಡ್ತೀನಿ. ಎಷ್ಟು ಸಾಫ್ಟಾಗಿ ಸ್ಪಾಂಜಿಯಾಗಿ ಯಾವಾಗ ತಿಂತೀನಿ ಅಂತ ನಮ್ಮನೆಲ್ಲ ನಾವು ಕಾಯ್ತಾ ಇದ್ವಿ, ಅಷ್ಟು ಚೆನ್ನಾಗಿತ್ತು. ಸೊ ಒಂದೇ ಇದಕ್ಕೆ ಎಲ್ಲರೂ ತಿಂದು ಮುಗಿಸಾಯ್ತು ಅದನ್ನ. ಆ್ಯಂಡ್ ಗಿನ್ನ ತುಂಬ ಹೀಟ್ ಅಂತ ಹೇಳ್ತಾರೆ. ಸೊ ಹುಷಾರಾಗಿ ತಿನ್ನಿ, ತುಂಬ ತಿನ್ಲಿಕ್ಕೆ ಹೋಗಬೇಡಿ, ಹೀಟ್ ಆಗಿಬಿಡುತ್ತೆ. ಯಾವ್ದಾದ್ರು ಹೀಟ್ ಬಾಡಿ ಅದು ಇದ್ದರೆ ನೀವು ನೋಡ್ತಿರ್ಬೋದು, ಬಿಸಿ ಬಿಸಿಯಾಗಿ ಸಾಫ್ಟಾಗಿದೆ. ಮೈ ಫೇವ್ರೆಟ್. ನಾನು ಹೇಳಿದಾಗೆ ಯಾವಾಗ ಕೊಟ್ಟರು ತಿಂತೀನಿ, ಎಷ್ಟು ಕೊಟ್ಟರು ತಿಂತೀನಿ. ಸೊ ನೋಡಿ ಫ್ರೆಂಡ್ಸ್, ಗಿನ್ನ ಮಾಡೋದು ಎಷ್ಟು ಈಸಿ ಅಲ್ಲ. ಟೇಕ್ ಕೇರ್ ಆಫ್ ಸೆಲ್ಫ್. ಬಾಯ್.